ಹಾಯ್ ಹಲೋ ವೆಲ್ಕಮ್ ಟು ಯಶು ಮೇಕೋವರ್ ಆ್ಯಂಡ್ ನಳಪಾಕ ಯೂಟ್ಯೂಬ್ ಚಾನಲ್. ಇವತ್ತು ಧನಿಯಾ ಪುಡಿ ಸಾಂಬಾರ್ ಪೌಡರ್ ಅಂತ ಏನು ಹೇಳ್ತೀವಿ ಅದನ್ನು ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ ಬನ್ನಿ. ಏನೇನು ಬೇಕು ಧನಿಯಾ ಪೌಡ್ರ್ ಮಾಡಲಿಕ್ಕೆ ಅನ್ನೋದನ್ನು. ಮೊದಲಿಗೆ 1.5 kg ನಾನು ನಾಟಿ ಕೊತ್ತಂಬರಿ ಬೀಜ ಸಾಂಬಾರು ಬೀಜವನ್ನು ನಾನು ಎತ್ಕೊಂಡಿದ್ದೀನಿ. ಹಾಗೆ ಒಂದು ಅರ್ಧ kg ಹೆಸರು ಕಾಳನ್ನು ತಗೊಂಡಿದ್ದೀನಿ. ಹಾಗೆ ಅರ್ಧ kg ಕಡಲೆಕಾಳನ್ನು ಕೂಡ ನಾನು ತಗೊಂಡಿದ್ದೀನಿ. ಹಾಗೆ 3/4 kg 3 ಪಾವಷ್ಟು ಅಕ್ಕಿಯನ್ನು ನಾನು ತೊಳೆದು ಒಣಗಿಸಿ ಎತ್ತಿಟ್ಕೊಂಡಿದ್ದೀನಿ. ಏನೇನು ಮಸಾಲೆ ಪದಾರ್ಥಗಳು ಏನೇನು ಬೇಕಪ್ಪ ಅಂತಂದರೆ, ಹಾಗೆ ಒಂದು 250 ಗ್ರಾಮ್ 200 ಗ್ರಾಮ್ ಅಥವಾ 250 ಗ್ರಾಮ್ ಅಷ್ಟು ಉದ್ದಿನ ಬೇಳೆನ ತಗೊಂಡಿದ್ದೀನಿ. ಈ ಹೆಸರು ಕಾಳು ಮತ್ತು ಕಡಲೆಕಾಳನ್ನು ನಾವು ಏನು ತಗೋತೀವಿ ಅದರಲ್ಲಿ ಕಾಲು ಭಾಗದಷ್ಟು ಉದ್ದಿನ ಬೇಳೆನ ತಗೊಂಡ್ರೆ ಸಾಕು. ಹಾಗೆ ಒಂದು 200 ಗ್ರಾಮ್ ಅಷ್ಟು ಮೆಂತ್ಯ, ಹಾಗೆ ಒಂದು 150 ಗ್ರಾಮ್ ಅಷ್ಟು ಕಾಳು ಮೆಣಸು, ಹಾಗೆ ಒಂದು 200 ಗ್ರಾಮು ಸಾಸಿವೆ. ನೋಡಿ ನಾಟಿ ಸಾಸಿವೆನ ನಾನು ತೊಗೊಂಡಿದ್ದೀನಿ. ನೋಡಿ ಸಣ್ಣ ಸಾಸಿವೆ ನಾಟಿ ಸಾಸಿವೆನ ನಾನು ತೊಗೊಂಡಿದ್ದೀನಿ. ಹಾಗೆ ಒಂದು 50 ಗ್ರಾಮ್ ಅಷ್ಟು ಗಸಗಸೆ, ಹಾಗೆ ಒಂದು 200 ಗ್ರಾಮು ಜೀರಿಗೆ, ಹಾಗೆ ಒಂದು 20 ಗ್ರಾಮ್ ಅಷ್ಟು ಲವಂಗವನ್ನು ತೊಗೊಂಡಿದ್ದೀನಿ. ಒಂದು 50 ಗ್ರಾಮು ಅಥವಾ 40 ಗ್ರಾಮು ಒಂದು 30 ಗ್ರಾಮು ನಿಮಗೆ ಎಷ್ಟು ಬೇಕಷ್ಟು. ಇದು ಮರಾಠಿ ಮಗ್ಗು, ಅದನ್ನು ಕೂಡ ತೊಗೊಂಡಿದ್ದೀನಿ. ಇದು ಏನು ಹೇಳ್ತಾರೆ ಇದಕ್ಕೆ, ಜಾಪತ್ರೆ. ಇದನ್ನು ಕೂಡ ಜಾಪತ್ರೆ ಕೂಡ ನಾನು ಸ್ವಲ್ಪ ತಗೊಂಡಿದ್ದೀನಿ. ಇದು ಒಂದು 25 ಗ್ರಾಮ್ ಇರಬಹುದು. ಹಾಗೆ ಅನಾನಸು, ಇದನ್ನು ಕೂಡ ಒಂದು 25 ಗ್ರಾಮ್ ನಾನು ತೊಗೊಂಡಿದ್ದೀನಿ. ಹಾಗೆ ಒಂದು 200 ಗ್ರಾಮ್ ಅಷ್ಟು ಚಕ್ಕೆಯನ್ನು ಕೂಡ ನಾನು ತೊಗೊಂಡಿದ್ದೀನಿ. ಕರಿಬೇವಿನ ಸೊಪ್ಪು, ಸ್ವಲ್ಪ ಕರಿಬೇವಿನ ಸೊಪ್ಪನ್ನು ನಾನು ಹಸಿ ಇದನ್ನು ತಗೊಂಡು ಚೆನ್ನಾಗಿ ತೊಳೆದು ನೀಟಾಗಿ ಸೋಸಿ ಎಲೆ ಎಲ್ಲ ಕಿತ್ತು ಒಣಗಿಸಿ ಎತ್ತಿಟ್ಕೊಂಡಿದ್ದೀನಿ. ಬನ್ನಿ ಹೇಗೆ ಮಾಡೋದು ಅನ್ನೋದನ್ನು ನೋಡೋಣ. ಮೊದಲಿಗೆ ಒಂದು ಬಾಣಲೆಯನ್ನು ಒಲೆ ಮೇಲೆ ಇಟ್ಟು ಮೊದಲಿಗೆ ಧನಿಯಾ ಬೀಜವನ್ನು ನಾನು ಹಾಕಿ ಹುರ್ಕೊತಾ ಇದ್ದೀನಿ. ಧನಿಯಾ ಬೀಜನ ತುಂಬ ಕೆಂಪಾಗಿ ಆಗಲಿ ಕಪ್ಪಾಗಿ ಆಗಲಿ ಹುರ್ಕೊಬಾರ್ದು. ಮೀಡಿಯಮ್ ಫ್ಲೇಮ್ ಇಟ್ಟು ಹಿಡಿ ಬೆಚ್ಚಗೆ ಅಂದರೆ ಕೈಯಲ್ಲಿ ಹಿಡ್ಕೊಂಡ್ರೆ ತುಂಬ ಸುಡಬೇಕು, ಹಿಡ್ಕೊಳ್ಳೋಕ್ಕಾಗಬಾರ್ದು. ಅಷ್ಟು ಮಾತ್ರ ನಾವು ಧನಿಯಾ ಬೀಜನ ಉರಿಬೇಕಾಗುತ್ತೆ. ತುಂಬ ಕಪ್ಪಾಗಿ ಆಗಲಿ ಕೆಂಪಾಗಿ ಆಗಲಿ ಈ ಧನಿಯಾ ಬೀಜವನ್ನು ಉರಿಬಾರ್ದು. ಬನ್ನಿ ಹೇಗೆ ಉರಿಯೋದು ಅನ್ನೋದನ್ನ ತೋರಿಸ್ತೀನಿ. ನೋಡಿ ಸ್ವಲ್ಪನೇ ಹಾಕ್ಕೊಂಡು ಹೀಗೆ ನೀಟಾಗಿ ತಿರುಗಿಸ್ತಾ ಇಡೀ ಬೆಚ್ಚಗೆ ಮಾಡ್ಕೊಬೇಕಾಗುತ್ತೆ. ಕೈ ಬಿಡಬಾರ್ದು, ಇದು ತಳ ಬೇಗ ಹಿಡಿಯುತ್ತೆ ಈ ಕೊತ್ತಂಬರಿ ಬೀಜ. ನೀವು ಒನ್ ಟೈಮು ಈ ಥರ 1.5 kg ಅಥವಾ 1 kg ಅಷ್ಟು ಸಾಂಬಾರು ಬೀಜವನ್ನು ತಗೊಂಡು ಸಾಂಬಾರು ಪೌಡ್ರ್ ಮಾಡಿ ಇಟ್ಕೊಂಡ್ರೆ 6 ತಿಂಗಳುಗಳ ಕಾಲ ನೀವು ಸಾಂಬಾರು ಬೀಜದ ಪುಡಿದು ಸಮಸ್ಯೆ ಇರಲ್ಲ. ನಿಮಗೆ ಯಾವಾಗ ಬೇಕು ಆವಾಗ ಯೂಸ್ ಮಾಡ್ಬೋದು. 6 ತಿಂಗಳು ಇದು ಸಾಂಬಾರು ಬೀಜ ನೀಟಾಗಿ ಹುರಿದು ಸಾಂಬಾರು ಪೌಡ್ರ್ ಮಾಡಿ ಇಟ್ಕೊಂಡ್ರೆ 6 ತಿಂಗಳುಗಳ ಕಾಲ ಕೆಡಲ್ಲ. ಇದು ನೀಟಾಗಿ ಗಾಳಿ ಆಡದೇ ಇರೋಂತಹ ಬಾಕ್ಸಿಗೆ ನೀವು ಹಾಕ್ಕೊಂಡು ಇಟ್ಕೊಂಡ್ರಿ ಅಂದರೆ ಅದು ಫ್ಲೇವರ್ ಕೂಡ 6 months ಆದ್ರೂ ಹಾಗೇ ಇರುತ್ತೆ. ನೋಡಿ ಇವಾಗ ಇದು ಹುರಿದಿದ್ದಾಗಿದೆ. ಇದನ್ನು ನೋಡಿ ಕೈಯಲ್ಲಿ ಈ ಥರ ತೊಗೊಂಡ್ರೆ ಸುಡಬೇಕು, ಕೈಯಲ್ಲಿ ಇಟ್ಕೊಳ್ಳೋದಕ್ಕೆ ಆಗಬಾರ್ದು. ಅಷ್ಟು ಬಿಸಿ ಆದರೆ ಸಾಕು. ತುಂಬ ಕಪ್ಪಾಗಿ ಹುರಿದ್ರೆ ಏನಾಗುತ್ತೆ ಅಂದರೆ ಸಾಂಬಾರೆಲ್ಲ ಕಹಿ ಆಗುತ್ತೆ. ಹಾಗಾಗಿ ಇಡೀ ಬೆಚ್ಚಗೆ ಮಾಡಿಕೊಂಡ್ರೆ ಸಾಕು. ಈ ಸಾಂಬಾರು ಪೌಡ್ರನ್ನ ನಮ್ಮ ತಾಯಿ ನನಗೆ ಹೇಳ್ಕೊಟ್ಟಿದ್ದು. ಈಗ ಇದು ಹುರಿದಿದ್ದಾಗಿದೆ. ಹೀಗೆ ಮಿಕ್ಕಿರೋಂತಹ ಸಾಂಬಾರು ಬೀಜ ಕೊತ್ತಂಬರಿ ಬೀಜವನ್ನು ಕೂಡ ನಾನು ಹಾಗೆಯೇ ಹುರ್ಕೊತೀನಿ. ನೋಡಿ ಕಂಪ್ಲೀಟಾಗಿ ಧನಿಯಾ ಬೀಜವನ್ನು ಹುರಿದಿದ್ದಾಗಿದೆ ಇಡೀ ಬೆಚ್ಚಗೆ. ಇವಾಗ ರೈಸನ್ನು ಹುರ್ಕೊಳ್ಳೋಣ ಬನ್ನಿ. ತುಂಬ ಅಕ್ಕಿನ ಒಂದೇ ಸರಿ ಹಾಕಬಾರ್ದು, ಸ್ವಲ್ಪನೇ ಹಾಕಿ ಹುರ್ಕೊಬೇಕಾಗುತ್ತೆ. ಈ ಅಕ್ಕಿನ ಕೆಂಪು ಹುರ್ಕೊಬೇಕು, ಕಪ್ಪಾಗಿ ಹುರ್ಕೊಬಾರ್ದು, ಕೆಂಪಗಾಗೋ ಥರ ಹುರ್ಕೊಬೇಕು. ಅಕ್ಕಿ ತಳ ಹಿಡಿಯುತ್ತೆ, ನಿಧಾನವಾಗಿ
ಮಂದಗತಿ ಉರಿ ಇಟ್ಕೊಂಡು ಅಕ್ಕಿನ ಹುರ್ಕೊಬೇಕಾಗುತ್ತೆ. ನೋಡಿ ಈ ರೀತಿ ಅಕ್ಕಿನ ಕೆಂಪುಗೆ ಹುರ್ಕೊಬೇಕಾಗುತ್ತೆ. ಅಕ್ಕಿನ ನೀಟಾಗಿ ಹುರ್ಕೊಬೇಕು, ಕೆಂಪಾಗಂಗೆ. ತುಂಬ ಕೆಂಪಲ್ಲ, ಬ್ರೌನ್ ಕಲರ್ ಬರಬೇಕು ಅಕ್ಕಿ. ನೋಡಿ ಅಪ್ಪ ಸುಟ್ಟೋಗ್ತಿದೆ. ಈ ರೀತಿ ಅಕ್ಕಿನ ಹೊತ್ತೋ ಥರ ಉರಿಬಾರ್ದು, ಒಟ್ಟು ಕೆಂಪಾಗಿ ತಿಂದರೆ ಚೆನ್ನಾಗಿ ಅನ್ನಿಸ್ಬೇಕು. ಅಷ್ಟು ಹುರ್ಕೊಂಡ್ರೆ ಸಾಕಾಗುತ್ತೆ. ನೋಡಿ ಇವಾಗ ಇದು ಹುರಿದಿದ್ದಾಗಿದೆ. ಇದರೊಳಗಡೆನೆ ಹಾಕ್ಕೊತಾ ಇದ್ದೀನಿ. ಇದೇ ರೀತಿ ಮಿಕ್ಕಿರೋ ಅಕ್ಕಿ ಕೂಡ ನಾನು ಹುರ್ಕೊತೀನಿ. ನೋಡಿ ಅಕ್ಕಿನ ಹುರಿದಿದ್ದಾಗಿದೆ. ನೋಡಿ ಯಾವ ಥರ ಬ್ರೌನ್ ಕಲರ್ ಬಂದಿದೆ ಅಂತ. ಅಕ್ಕಿ ಎಲ್ಲ ಹುರಿದಿದ್ದಾಗಿದೆ. ಇವಾಗ ಕಡಲೆಕಾಳನ್ನ ಹುರ್ಕೊತಾ ಇದ್ದೀನಿ. ಈ ಕಡಲೆಕಾಳನ್ನ ಚೆನ್ನಾಗಿ ಸಿಡಿಯೋ ಥರ ಹುರ್ಕೊಬೇಕಾಗುತ್ತೆ, ಒತ್ತಿಸ್ಬಾರ್ದು. ಸಿಪ್ಪೆ ಎಲ್ಲ ಸುಲ್ಕೊಳ್ಳೋ ಥರ ಹುರ್ಕೊಬೇಕು. ಇವು ಕಡಲೆಕಾಳುಗಳ ಕಾಳುಗಳೆಲ್ಲವನ್ನು ಸಿಪ್ಪೆ ಸಮೇತ ಇರೋವಂಥವನ್ನೇ ಹಾಕಬೇಕು. ಈ ಕಡಲೆಬೇಳೆ ಆಗಲಿ, ಉದ್ದಿನಬೇಳೆ, ಹೆಸರು ಬೇಳೆ, ಬೇಳೆ ಹಾಕಬೇಕು ಅದೊಂದನ್ನು. ಇನ್ನೆಲ್ಲವನ್ನು ಕಾಳುಗಳನ್ನೇ ಹಾಕಬೇಕಾಗುತ್ತೆ. ಈ ಕಡಲೆಕಾಳು ಇವಾಗ ಹುರಿದಿದ್ದಾಗಿದೆ. ನೋಡಿ ಯಾವ ಥರ ಬಂದಿದೆ ಅಂತ. ತಿನ್ನೋದಕ್ಕೆ ತುಂಬ ಚೆನ್ನಾಗಿ ಅನ್ನಿಸ್ಬೇಕು. ಈ ಥರ ಈಗ ಹುರಿದಿರೋ ಕಡಲೆಕಾಳನ್ನು ಕೂಡ ನಾನು ಧನಿಯಾ ಬೀಜ ಜೊತೆಗೇ ಮಿಕ್ಸ್ ಮಾಡ್ತಾಯಿದ್ದೀನಿ. ಇವಾಗ ಅದೇ ಬಾಣಲೆಗೆ ಹೆಸರು ಕಾಳನ್ನ ಹಾಕ್ತಾಯಿದ್ದೀನಿ. ಇದನ್ನು ಕೂಡ ಅಷ್ಟೇ ಚೆನ್ನಾಗಿ ಹುರ್ಕೊಬೇಕು. ಹಸಿ ಇರೋ ಥರ ಹುರ್ಕೊಬಾರ್ದು, ನೀಟಾಗಿ ಹುರ್ಕೊಬೇಕು. ಇವಾಗ ಹೆಸರು ಕಾಳನ್ನು ಕೂಡ ಹುರಿದಿದ್ದಾಗಿದೆ. ನೋಡಿ ಯಾವ ಥರ ಈ ಥರ ಕೆಂಪುಗೆ ಹುರ್ಕೊಬೇಕಾಗುತ್ತೆ ಚೆನ್ನಾಗಿ. ಇದನ್ನು ಕೂಡ ಅದರೊಳಗಡೆ ಹಾಕ್ಕೊತೀನಿ. ಇದರೊಳಗಡೆ ಹಾಕ್ಕೊಂಡು ಮತ್ತು ಇವಾಗ ಉದ್ದಿನ ಬೇಳೆನ ಹುರ್ಕೊತಾ ಇದ್ದೀನಿ. ಇದನ್ನು ಕೂಡ ಅಷ್ಟೇ ಚೆನ್ನಾಗಿ ಕೆಂಪುಗೆ ಹುರ್ಕೊಬೇಕಾಗುತ್ತೆ. ಯಾವುದನ್ನು ದೊಡ್ಡ ಫ್ಲೇಮಲ್ಲಿ ಇಟ್ಟು ಹುರಿಬಾರ್ದು, ಮೀಡಿಯಮ್ ಫ್ಲೇಮ್ ಇಟ್ಟೇ ಹುರ್ಕೊಬೇಕಾಗುತ್ತೆ. ಇದು ಕೂಡ ಉದ್ದಿನಬೇಳೆ ಕೂಡ ಹುರಿದಿದ್ದಾಗಿದೆ. ನೋಡಿ ಕೆಂಪಾಗಿ ಹುರ್ಕೊಬೇಕು, ಹುರಿದಿದ್ದಾಗಿದೆ. ಇದನ್ನು ಕೂಡ ಅದರೊಳಗಡೆ ಹಾಕ್ಕೊತೀನಿ. ಹೆಸರು ಕಾಳು ಮತ್ತು ಕಡಲೆಕಾಳಿಗಿಂತ ಉದ್ದಿನಬೇಳೆನ ಏನಕ್ಕೆ ಕಡಿಮೆ ಹಾಕೋದು ಅಂತ ಅಂದರೆ, ಸಾರು ತುಂಬ ತಿಕ್ನೆಸ್ ಆಗಿಬಿಡುತ್ತೆ, ಲೋಳೆ ಥರ ಆಗುತ್ತೆ. ಹಾಗಾಗಿ ನಾವು ಉದ್ದಿನಬೇಳೆನ ಒಂದು 1/4 ಭಾಗದಷ್ಟು ಹಾಕ್ಕೊಂಡ್ರೆ ಸಾಕಾಗುತ್ತೆ. ಹಾಗಾಗಿ ನಾನು ಸ್ವಲ್ಪನೇ ಹಾಕಿದ್ದೀನಿ. ಕಾಳುಗಳೆಲ್ಲವನ್ನು ಹುರಿದಿದ್ದಾಗಿದೆ. ಇವಾಗ ಮಸಾಲೆ ಪದಾರ್ಥನ ಹೇಗೆ ಹುರಿಯೋದು ಅನ್ನೋದು ನೋಡ್ಕೊಳ್ಳೋಣ. ಇದು ತುಂಬ ಇಂಪಾರ್ಟೆಂಟು. ಹುರ್ಕೊಳ್ಳೋದು ಕೂಡ ತುಂಬ ಕಮ್ಮಿನೂ ಹುರ್ಕೊಬಾರ್ದು ಮತ್ತು ಜಾಸ್ತಿ ಒತ್ತಿಸೋ ಥರನೂ ಕೂಡ ಹುರ್ಕೊಬಾರ್ದು, ಮೀಡಿಯಮ್ ಆಗೇ ಹುರ್ಕೊಬೇಕು. ನೋಡೋಣ ಬನ್ನಿ ಯಾವ ಥರ ಹುರ್ಕೊಳ್ಳೋದು ಮಸಾಲೆ ಪದಾರ್ಥನ ಅಂತ. ಮೊದಲಿಗೆ ನಾನು ಜೀರಿಗೆನ ಹುರ್ಕೊತಾ ಇದ್ದೀನಿ. ಇದು ಚಟಪಟ ಅಂತ ಸಿಡಿಬೇಕು ಜೀರಿಗೆ, ಅಲ್ಲಿ ತನಕನೂ ಹುರಿಬೇಕಾಗುತ್ತೆ. ಹಾಗೆ ಬೆಚ್ಚಗೆ ಮಾಡಿ ತೆಗೆದಾಕಬಾರ್ದು. ಈಗ ಒಂದು ಸರಿ ನೀವು ಸಾಂಬಾರು ಪೌಡ್ರ್ ಮಾಡ್ಕೊಂಡು ಇಟ್ಕೊಂಡ್ರಿ ಅಂದರೆ ಮಟನ್ ಸಾಂಬಾರಿಗೆ, ತರಕಾರಿ ಸಾಂಬಾರಿಗೆ, ಪಲ್ಯಗಳಿಗೆ, ಚಿಕನ್ ಸಾಂಬಾರಿಗೆ, ನಿಮ್ಮ ಮನೇಲಿ ಏನೇ ಮಸಾಲೆ ಪದಾರ್ಥಗಳನ್ನ ನೀವು ಮಾಡ್ತೀರಾ ಅಂದರೆ ಅದಕ್ಕೆ ಎಲ್ಲದಕ್ಕೂ ಕೂಡ ಇದೊಂದೇ ಸಾಂಬಾರು ಪೌಡ್ರು ಸಾಕಾಗುತ್ತೆ. ನಾವು ಇದೊಂದೇ ಸಾಂಬಾರು ಪೌಡ್ರಲ್ಲಿ ಎಲ್ಲದಕ್ಕೂ ಹಾಕ್ತೀನಿ ನಾನು. ಈ ವಿಡಿಯೋನ ನೀವು ಎಲ್ಲೂ ಸ್ಕಿಪ್ ಮಾಡ್ದೇ ಕಂಪ್ಲೀಟಾಗಿ ವಿಡಿಯೋ ನೋಡಿದ್ರೆ ನಿಮಗೆ ಕಂಪ್ಲೀಟಾಗಿ ಅರ್ಥ ಆಗುತ್ತೆ. ನೀವು ಕೂಡ ಒಮ್ಮೆ ಟ್ರೈ ಮಾಡಿ, ತುಂಬ ಸುಲಭವಾಗಿ ಮಾಡ್ಕೊಳ್ಳೋಂಥದ್ದು.
ಅಮ್ಮ ನನಗೆ ನಮ್ಮ ತಾಯಿ ಹೇಳ್ಕೊಟ್ಟಿದ್ದು. ನಾನು ಅದೇ ಥರ ಮಾಡ್ತಾಯಿರ್ತೀನಿ. ನೀವು ಕೂಡ ಮನೆಯಲ್ಲಿ ಮಾಡಿಕೊಡಿ. ವಿಡಿಯೋನ ಕಂಪ್ಲೀಟಾಗಿ ನೋಡಿ, ಎಲ್ಲೂ ಸ್ಕಿಪ್ ಮಾಡಬೇಡಿ. ಸ್ಕಿಪ್ ಮಾಡಿದ್ರೆ ನಿಮಗೆ ಗೊತ್ತಾಗಲ್ಲ ನೋಡಿ. ಇವಾಗ ಕೇಳಿಸ್ತಾ ಇದೆ ನಿಮಗೆ ಶಬ್ದ, ಚಟಪಟ ಚಟಪಟ ಅನ್ನೋ ಥರ ಸಿಡಿಯೋದು. ಈ ಥರ ಚೆನ್ನಾಗಿ ಸಿಡಿಯೋ ಥರ ಹುರ್ಕೊಬೇಕು. ತಳ ಹಿಡಿಸ್ಬಾರ್ದು, ಕಹಿ ಆಗಿಬಿಡುತ್ತೆ ಸಾಂಬಾರು ಪೌಡ್ರೆಲ್ಲ. ಹಾಗಾಗಿ ಮೀಡಿಯಮ್ ಫ್ಲೇಮಲ್ಲಿ ಇಟ್ಟೇ ಹುರ್ಕೊಳ್ಳಿ. ಈ ಥರ ಚೆನ್ನಾಗಿ ಆವಾಗವಾಗ ಕೈ ಆಡಿಸ್ತಾನೆ ಇರಬೇಕು. ಇದು ಹುರಿದಿದ್ದಾಗಿದೆ, ಎಲ್ಲ ಕಂಪ್ಲೀಟಾಗಿ ಸಿಡಿದಿದ್ದು ಆಗಿದೆ ನೋಡಿ. ಇದನ್ನು ತೆಗೆದಿಟ್ಕೊಳ್ಳೋಣ. ಇದನ್ನು ಕೂಡ ಅದರೊಳಗಡೆನೆ ಹಾಕ್ಕೊಂಡೆ ನಾನು ನೋಡಿ. ನಂತರ ಸಾಸಿವೆನ ಹಾಕ್ಕೊತಾ ಇದ್ದೀನಿ. ನಾನೇನು ಅಳತೆ ಮಾಡಿಟ್ಕೊಂಡಿದ್ದೆ ಅಷ್ಟನ್ನು ಕೂಡ ಹಾಕ್ತಾಯಿದ್ದೀನಿ ನೋಡಿ. ಇದು ಕೂಡ ಅಷ್ಟೇ ಚಟಪಟ ಚಟಪಟ ಅಂತ ಚೆನ್ನಾಗಿ ಸಿಡಿಬೇಕು. ಅಲ್ಲಿ ತನಕ ನೀವು ಹುರ್ಕೊಬೇಕಾಗುತ್ತೆ. ನಮ್ಮ ಮನೆಗೆ ನಾಟಿ ಸಾಸಿವೆ ಇತ್ತು, ಹಾಗಾಗಿ ನಾನು ನಾಟಿ ಸಾಸಿವೆನ ಹಾಕ್ಕೊಂಡಿದ್ದೀನಿ. ನೀವು ನಾಟಿ ಸಾಸಿವೆ ಸಿಕ್ಕಿದ್ರೆ ಹಾಕ್ಕೊಳ್ಳಿ, ತುಂಬ ಚೆನ್ನಾಗಿರುತ್ತೆ ಫ್ಲೇವರು. ಇದನ್ನು ಅಷ್ಟೇ ಮಂದಗತಿ ಉರಿನಲ್ಲೇ ಇಟ್ಕೊಂಡು ನೀವು ಹುರ್ಕೊಬೇಕಾಗುತ್ತೆ. ನೋಡಿ, ಬಾಣಲಿ ಮೊದಲೇ ಕಾದಿದ್ರಿಂದ ಹಾಕಿದ ತಕ್ಷಣ ಸಿಡಿತಾ ಇದೆ. ಇದು ಅಷ್ಟೇ ಎಲ್ಲ ಚಟಪಟ ಚಟಪಟ ಸಿಡಿಯೋ ಶಬ್ದ ಎಲ್ಲ ನಿಂತು ಹೋಗಬೇಕು. ಅಲ್ಲಿ ತನಕ ನೀವು ಥರ ತಿರುಗಿಸ್ತಾ ಇರಬೇಕಾಗುತ್ತೆ. ನೋಡಿ, ಕಲರ್ ಕೂಡ ಚೇಂಜ್ ಆಗಿದೆ, ಸಿಡಿಯೋದು ನಿಂತಿದೆ. ಇವಾಗ ಇದು ರೆಡಿಯಾಗಿದೆ. ಇದನ್ನು ಕೂಡ ಅದರೊಳಗಡೆ ಸುರ್ಕೊತಾ ಇದ್ದೀನಿ. ಹಾಗೆ ನಂತರ ಅದಕ್ಕೇ ಮೆಂತ್ಯನ ಹಾಕೋತಾ ಇದ್ದೀನಿ. ಮೆಂತ್ಯ ಕೂಡ ಅಷ್ಟೇ ಪಟ ಪಟ ಸಿಡಿಬೇಕು. ಯಾವುದೇ ಪದಾರ್ಥನೂ ಕೂಡ ನೀವು ಕಪ್ಪಾಗಿ ಹುರ್ಕೊಳ್ಳೋಕೆ ಹೋಗಬೇಡಿ. ನೋಡಿ, ಇದು ಕೂಡ ಚೆನ್ನಾಗಿ ಸಿಡಿತಾ ಇದೆ. ಗಮ್ಮನ ಫ್ಲೇವರ್ ಕೂಡ ಬರ್ತಿದೆ. ಇದು ಕೂಡ ಅದರೊಳಗಡೆ ಹಾಕ್ಕೊತಾ ಇದ್ದೀನಿ. ಮಸಾಲೆ ಪದಾರ್ಥ ಹುರಿಯೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಹೆಂಗೆ ಬೇಕಂಗೆ ಹುರ್ಕೊಬಾರ್ದು. ಇವಾಗ ಗಸಗಸೆನೂ ಕೂಡ ಅದೇ ಬಾಣಲಿಗೆ ಹಾಕ್ಕೊಂಡು ಹುರ್ಕೊತಾ ಇದ್ದೀನಿ. ಇದು ಕೂಡ ಅಷ್ಟೇ ಚಟಪಟ ಅಂತ ಸಿಡಿಬೇಕು. ಅದೇ ಥರ ಹುರ್ಕೋಬೇಕಾಗುತ್ತೆ. ಗಸಗಸೆನ ನೋಡ್ಕೊಂಡು ತೊಗೊಳ್ಳಿ, ಇದರಲ್ಲಿ ಡೂಪ್ಲಿಕೇಟ್ ಕೂಡ ಬರುತ್ತೆ. ರವೆ ಕೂಡ ಮಿಕ್ಸ್ ಮಾಡಿರ್ತಾರೆ, ಅದನ್ನು ತೊಗೊಂಡ್ಬಿಡ್ರಿ. ನೋಡಿ, ಇವಾಗ ಇದು ಕೂಡ ಹುರಿದಿದ್ದಾಗಿದೆ. ನೋಡಿ, ಕಲರ್ ಚೇಂಜ್ ಆಗಿದೆ, ಬ್ರೌನ್ ಕಲರ್ ಬಂತು. ಇದನ್ನು ಕೂಡ ಅದರೊಳಗಡೆ ಹಾಕೊಳ್ಳೋಣ. ಇದಕ್ಕೇನೆ ಕಾಳು ಮೆಣಸು ನಾವು ಏನು ಎತ್ತಿಟ್ಕೊಂಡಿದ್ದು ಅದನ್ನು ಹಾಕೋತಾ ಇದ್ದೀನಿ. ಇದೆಲ್ಲ ಸ್ವಲ್ಪ ಬಿಸಿ ಆದರೆ ಸಾಕು. ಇದರೊಳಗಡೆ ಇವೇನು ಮಸಾಲೆ ಪದಾರ್ಥವಿದ್ದಾವೆ, ಅನಾನಸು, ಮರಾಠಿ ಮೊಗ್ಗು,
ಜಾಪತ್ರೆ ಮತ್ತು ಲವಂಗ ಎಲ್ಲವನ್ನು ಆ ಮೆಣಸೊಳಗಡೆ ಒಟ್ಟಿಗೆ ಹಾಕೋತಾ ಇದ್ದೀನಿ. ಇವೆಲ್ಲವನ್ನು ಜಾಸ್ತಿ ಉರಿಯೋ ಅವಶ್ಯಕತೆ ಇಲ್ಲ, ಸ್ವಲ್ಪ ಬೆಚ್ಚಗೆ ಮಾಡಿದ್ರೆ ಸಾಕು, ಸ್ವಲ್ಪ ಬೆಚ್ಚಗಾದರೆ ಸಾಕು. ಹಾಗಾಗಿ ನಾನು ಎಲ್ಲ ಒಟ್ಟಿಗೆ ಹಾಕ್ಕೊತಾ ಇದ್ದೀನಿ. ಮಟನ್ ಸಾರು ಮಾಡುವಾಗ ಮತ್ತೆ ಏನು ನಾನು ಎಕ್ಸ್ಟ್ರಾ ಆ್ಯಡ್ ಮಾಡೋಕ್ಕೆ ಹೋಗಲ್ಲ. ಇಲ್ಲೇ ಎಲ್ಲವ ಮಸಾಲೆ ಪದಾರ್ಥವನ್ನು ಹಾಕಿ ನಾನು ಸಾಂಬಾರು ಪೌಡ್ರ್ ಮಾಡ್ಕೊಂಡಿರೋದ್ರಿಂದ ಮತ್ತೆ ನಾನು ಮಟನ್ ಸಾಂಬಾರು ಮಾಡುವಾಗಲಿ ಚಿಕನ್ ಸಾಂಬಾರು ಮಾಡುವಾಗಲಿ ಮತ್ತೆ ನಾನು ಇವ್ಯಾವನ್ನು ಹಾಕೋಕ್ಕೆ ಹೋಗೋದಿಲ್ಲ. ಬರೀ ಜಸ್ಟು ಇದೇನು ಸಾಂಬಾರು ಪೌಡ್ರ್ ಮಾಡಿ ಇಟ್ಕೊಂಡಿರುತ್ತೆ ಅದನ್ನು ಹಾಕ್ಕೊತೀನಿ ಅಷ್ಟೇ. ಇಲ್ಲಾಂದರೆ ಮಸಾಲೆ ಹೆವಿ ಆಗಿಬಿಡುತ್ತೆ. ಹಾಗಾಗಿ ಇದನ್ನು ಅಷ್ಟೇ ಲೋ ಫ್ಲೇಮಲ್ಲಿಟ್ಟು ಬಿಸಿ ಮಾಡ್ಕೊಬೇಕು. ಹೈ ಫ್ಲೇಮಲ್ಲೆಲ್ಲ ಇಡೋಕ್ಕೆ ಹೋಗಬಾರ್ದು. ಇವೆಲ್ಲ ಏನು ಸಿಡಿಯೋದು ಆ ಥರ ಏನೂ ಆಗಲ್ಲ, ಜಸ್ಟ್ ಬಿಸಿ ಆದರೆ ಸಾಕು. ಇದರೊಳಗಡೆ ಹಾಗೆ ಚಕ್ಕೆ ಕೂಡ ಹಾಕೋತಾ ಇದ್ದೀನಿ, ಅದು ಕೂಡ ಬಿಸಿ ಆಗಲಿ. ಆಲ್ಮೋಸ್ಟ್ ಎಲ್ಲ ಬಿಸಿ ಆಗಿದ್ದಾಗಿದೆ. ಈಗ ಇದನ್ನು ಅದರೊಳಗಡೆ ಹಾಕ್ಕೊಳ್ಳೋಣ. ಫೈನಲಿ ಕರಿಬೇವಿನ ಸೊಪ್ಪು ಏನಿದೆ ಅದನ್ನು ಸ್ವಲ್ಪ ಬಿಸಿ ಮಾಡ್ಕೊತೀನಿ. ಇದೂ ಅಷ್ಟೇ ತಳ ಹಿಡಿಸ್ಬಾರ್ದು, ಕಪ್ಪು ಹುರಿಬಾರ್ದು, ಜಸ್ಟ್ ಬೆಚ್ಚಗಾಗೋ ಥರ. ಕರಿಬೇವಿನ ಸೊಪ್ಪು ಅಷ್ಟೇ ತುಂಬ ಹಾಕ್ಕೊಬಾರ್ದು, ತುಂಬ ಕಡಿಮೆನೂ ಹಾಕ್ಕೊಬಾರ್ದು, ಮೀಡಿಯಮಾಗಿ ಸ್ವಲ್ಪ ಹಾಕ್ಕೊಳ್ಳಿ. ಇದು ನಾಟಿ ಕರಿಬೇವಿನ ಸೊಪ್ಪು. ಇದು ಕೂಡ ಬಿಸಿಯಾಗಿದ್ದಾಗಿದೆ. ಇದನ್ನು ಕೂಡ ಅದರೊಳಗಡೆ ಹಾಕ್ತಾ ಇದ್ದೀನಿ. ಇವೆಲ್ಲವನ್ನು ತಣ್ಣಗಾದ್ಮೇಲೆ ಇದನ್ನು ನಾನು ಮಿಲ್ಲಿಗೆ ಕೊಡ್ತೀನಿ. ಇದ್ರ ಜೊತೆಗೆ ಅರಿಶಿನ ಕೊನೆ ಕೂಡ ಹಾಕಿಬಿಟ್ಟು ಮಿಲ್ ಮಾಡಿಸ್ತಾರೆ. ನಾನು ಅರಿಶಿನ ಕೊನೆ ನಾನು ಇಲ್ಲಿ ಹಾಕ್ತಾ ಇಲ್ಲ, ಸಾಂಬಾರಿಗೆ ಡೈರೆಕ್ಟಾಗಿ ಅರಿಶಿನ ಪುಡಿನೇ ನಾನು ಹಾಕ್ಕೊತೀನಿ. ಹಾಗಾಗಿ ನಾನು ಅರಿಶಿನ ಕೊನೆಯನ್ನು ಹಾಕಿ ನಾನು ಮಿಲ್ ಮಾಡಿಸ್ತಾ ಇಲ್ಲ. ನೀವು ಕೂಡ ಒಮ್ಮೆ ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ. ಹಾಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಹಾಗೆ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಕೂಡ ಶೇರ್ ಮಾಡಿ. ತುಂಬ ಸುಲಭವಾಗಿ ಸಾಂಬಾರು ಪೌಡ್ರ್ ಮನೆಯಲ್ಲೇ ಮಾಡ್ಕೊಬೋದು. ಫೈನಲಿ ಸಾಂಬಾರು ಪೌಡ್ರು ರೆಡಿಯಾಗಿದೆ. ನೋಡಿ ಯಾವ ಥರ ರೆಡಿಯಾಗಿದೆ ಅಂತ, ಘಮ ಘಮ ಅಂತ ಪರಿಮಳ ಬರ್ತಾ ಇದೆ. ನೀವು ಕೂಡ ಒಮ್ಮೆ ಟ್ರೈ ಮಾಡಿ, ಹೇಗಿತ್ತು ಅಂತ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.